ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾಗರ್ ನಾಯಕ್ ಕ್ಲಾಸಸ್. ನಾನಿವತ್ತು ಇಂಡಿಯನ್ ಎಕನಾಮಿ, ಭಾರತದ ಆರ್ಥಿಕತೆಯ ಕರೆಂಟ್ ಅಫೇರ್ ಏನು ಹೇಳ್ತೀವಿ ನಾವು, ಅದನ್ನು ಒಂದು 20 ಕ್ವಶನ್ ತೊಗೊಂಬಂದಿದ್ದೀನಿ. ಇವತ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಎಲ್ಲ ಕ್ವಶನ್ ನಾನು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ದೀನಿ, ಯಾಕೆಂದರೆ ಕರೆಂಟ್ ಅಫೇರ್, ಇಂಡಿಯನ್ ಎಕನಾಮಿಯ ಕರೆಂಟ್ ಅಫೇರ್ಗಳು ಕನ್ನಡದಲ್ಲಿ ಓದೋದು ತುಂಬ ಕಷ್ಟಕರ, ಅದು ಅರ್ಥನೂ ಆಗಲ್ಲ. ಅದಕ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಕ್ಸಾಮ್ ಯಾವುದೇ ಇರಲಿ, ಅದರಲ್ಲಿ ಕರೆಂಟ್ ಅಫೇರ್ ನಾವೇನು ಹೇಳ್ತೇವೆ ಇಂಡಿಯನ್ ಎಕನಾಮಿ ಬಗ್ಗೆ, ಅದನ್ನು ನಾವು ಇಂಗ್ಲೀಷ್ ವರ್ಷನಲ್ಲಿ ಓದ್ಕೊಂಡು ಟಿಕ್ ಮಾಡೋದು ತುಂಬಾ ಈಸಿ. ಅದು ನಾವು ಸುಮ್ಮನೆ ಕನ್ನಡದಲ್ಲಿ ಕರೆಂಟ್ ಅಫೇರ್ ಓದ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ, ಎಸ್ಪೆಷಲಿ ಈ ಇಂಡಿಯನ್ ಎಕನಾಮಿ ಟಾಪಿಕ್. ಅದಕ್ಕೆ ಇಂಗ್ಲೀಷಲ್ಲಿ ಕ್ವಶನ್ ತೊಗೊಂಬಂದಿದ್ದೀನಿ, 4 ಮಲ್ಟಿಪಲ್ ಚಾಯ್ಸು ಕೊಟ್ಟಿದ್ದೀನಿ. ಇದರಲ್ಲಿ ಅದರ ಅರ್ಥ ತಿಳ್ಕೊಂಡು ಅಲ್ಲಿ ಎಕ್ಸಾಮಲ್ಲಿ ಟಿಕ್ ಮಾಡಿದರೆ ಮುಗಿದು. ಇಂಗ್ಲೀಷ್ ವರ್ಷನ್ ಇದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಯಾಕೆಂದರೆ ಇಂಡಿಯನ್ ಎಕನಾಮಿ ಇಂಗ್ಲೀಷ್ ವರ್ಷನೇ ಓದ್ಕೋಬೇಕು ನಾವು. ಕರೆಂಟ್ ಅಫೇರ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟಿಕ್ ಮಾಡಬೇಕಾದ್ರೆ ಕನ್ನಡದಲ್ಲಿ ಅಷ್ಟೊಂದು ಅರ್ಥ ಆಗಲ್ಲ. ಓಕೆ, ಸೊ ಮೊದಲನೇ ಕ್ವಶನ್ ನೋಡ್ಕೊಳ್ಳೋಣ. ಭಾಳ ಈಸಿ ಕ್ವಶನ್ ತೊಗೊಂಬಂದಿದ್ದೀನಿ ನಾನು. ಫಸ್ಟ್ ಕ್ವಶನ್: ವಿಚ್ ಕಂಟ್ರಿ ಬಿಕೇಮ್ ದ ಟಾಪ್ ಟ್ರೇಡಿಂಗ್ ಪಾರ್ಟ್ನರ್ ಆಫ್ ಇಂಡಿಯಾ ಇನ್ 2021 to 2022? 2021ರಿಂದ 2022 ಅಂದರೆ ಭಾರತದ ಆರ್ಥಿಕತೆ ಬಗ್ಗೆ ನಾವು ಮಾತಾಡಬೇಕಾದ್ರೆ ಫೈನಾನ್ಷಿಯಲ್ ಇಯರ್ ಹಿಡ್ಕೊಂಡೇ ಮಾತಾಡಬೇಕು. ಏಪ್ರಿಲ್ 1ರಿಂದ ಮಾರ್ಚ್ 31, ಏಪ್ರಿಲಿಂದ ಮಾರ್ಚ್ ಇದು ಭಾರತದ ಫೈನಾನ್ಷಿಯಲ್ ಇಯರ್. ಸೊ 2021ರಿಂದ 2022ವರೆಗೆ ಅಂದರೆ 2021 ಏಪ್ರಿಲಿಂದ 2022ವರೆಗೆ ಮಾರ್ಚ್ವರೆಗೆ ಏನು ನಡೀತಾ ಇದೆ, ಇದರಲ್ಲಿ ಟಾಪ್ ಟ್ರೇಡಿಂಗ್ ಪಾರ್ಟ್ನರ್ ಅಂದರೆ ಎಕ್ಸ್ಪೋರ್ಟ್ ಆಗಿರ್ಬೋದು, ಇಂಪೋರ್ಟ್ ಆಗಿರ್ಬೋದು, ಜಾಸ್ತಿ ನಾವು ಎಕ್ಸ್ಪೋರ್ಟ್ ಇಂಪೋರ್ಟನ್ನು ಯಾವ ದೇಶದೊಟ್ಟಿಗೆ ಮಾಡಿದ್ದೇವೆ? ಸೊ ಆಪ್ಷನ್ ಎ ಚೀನಾ, ಆಪ್ಷನ್ ಬಿ UAE, ಆಪ್ಷನ್ ಸಿ USA, ಆಪ್ಷನ್ ಡಿ ಜಪಾನ್. ಟ್ರೇಡಿಂಗ್ ಅಂದರೆ ವ್ಯವಹಾರ, ಟಾಪ್ ಟ್ರೇಡಿಂಗ್ ಅಂದರೆ ವ್ಯವಹಾರ ಯಾವ ದೇಶದೊಟ್ಟಿಗೆ ನಾವು ಜಾಸ್ತಿ ಮಾಡಿದ್ದೀವಿ, ಜಾಸ್ತಿ ಮಾಡಿದ್ದು. ಇದು ಕರೆಂಟ್ ಅಫೇರ್. ಸೊ ಆನ್ಸರ್ ಈಸ್ USA, ಅಮೇರಿಕಾದೊಟ್ಟಿಗೆ ನಾವು ಜಾಸ್ತಿ ಟಾಪ್ ಟ್ರೇಡಿಂಗ್ ಅಂದರೆ ವ್ಯವಹಾರವನ್ನು ಜಾಸ್ತಿ ಮಾಡಿದ್ದೀವಿ ನಾವು. ಎಕ್ಸ್ಪೋರ್ಟ್ ಇಂಪೋರ್ಟ್ ಎರಡು ಸೇರಿಸಿ ವ್ಯವಹಾರ ಜಾಸ್ತಿ ಮಾಡಿದ್ದು ಯಾವ ಕಂಟ್ರಿ ಒಟ್ಟಿಗೆ ಅಂದರೆ ಈ 2020-21ರಿಂದ 2022 ಆರ್ಥಿಕ ವರ್ಷದಲ್ಲಿ ಜಾಸ್ತಿ ವ್ಯವಹಾರ ಮಾಡಿದ್ದು ನಾವು USA ಒಟ್ಟಿಗೆ, ಅಮೇರಿಕಾ ಒಟ್ಟಿಗೆ. ಸೊ ಕನ್ನಡ ಮೀಡಿಯಮ್ ಅವರಿಗೆ ಇದು ಕಷ್ಟ ಅಂತ ಅನ್ಕೋಬಾರ್ದು. ಯಾವುದೇ ಒಂದು ಕರೆಂಟ್ ಅಫೇರ್ ಇದ್ದರೆ ಎಕನಾಮಿ ಮಧ್ಯೆ ಇಂಗ್ಲೀಷ್ ವರ್ಷನ್ ನೋಡಿ ಆಮೇಲೆ ಟಿಕ್ ಮಾರ್ಕ್ ಮಾಡಿ. ಓಕೆ, ಸೆಕೆಂಡ್ ಕ್ವಶನ್: ವಿಚ್ ಈಸ್ ದ ನೇಮ್ ಆಫ್ ದಿ ನ್ಯೂ ಪೇಮೆಂಟ್ಸ್ ಸರ್ವಿಸ್ ಲಾಂಚ್ಡ್ ಬೈ RBI? ಆಪ್ಷನ್ ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ಪೇಮೆಂಟನ್ನು ಲಾಂಚ್ ಮಾಡಿದ್ದಾರೆ. ಸೊ ಅದು ಯಾವುದು, ಅದರ ಹೆಸರೇನೆಂದರೆ ಆಪ್ಷನ್ ಎ UPI 123 PAY ಪೇ 123 ಪೇ, ಬಿ UPI 100 ಪೇ, UPI ಪೇ 100, ಆಪ್ಷನ್ ಡಿ UPI 199 ಪೇ. ಇಲ್ಲಿ ನೋಡಿ ಆಪ್ಷನ್ ನೋಡಿ, ಇದು ಆಪ್ಷನ್ ನೋಡಿದ ಕೂಡಲೇ ಯಾವುದನ್ನು ಟಿಕ್ ಮಾಡಬೇಕಂತ ಮೈಂಡಿಗೆ ಬಂದರೆ ಸಾಕು. ಓಕೆ, ಜಾಸ್ತಿ ನಾಲೆಜಬಲ್ ಆಗ್ಲಿಕ್ಕೆ ಹೋಗಬಾರ್ದು, ಯಾವುದು ಜಾಬ್ ಸಿಗಲ್ಲ. ಸೊ ಇಲ್ಲಿ ನಾಲೆಜಬಲ್ ಪರ್ಸನ್ ಜಾಬ್ ತೊಗೊಂಡ ಹೇಳೋದು ತಪ್ಪು. ಸೊ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಾದ್ರೆ ನಾಲೆಜಬಲಿಂದ ಜಾಬ್ ತೊಗೊಂಡೋದು ತಪ್ಪದು. ಕಾಮನ್ ಸೆನ್ಸಿಂದನೇ ಜಾಬ್ ತೊಗೋಬೇಕಾಗುತ್ತೆ. ಡಿಗ್ರಿ ಮಾರ್ಕ್ ಆಗಿರ್ಬೋದು, ಸೆಕೆಂಡ್ ಪಿ ಯು ಸಿ ಮಾರ್ಕ್ ಔಟ್ ಆಫ್ ಔಟ್ ತೊಗೊಂಡಿದ್ದಾರೆ ಈಗ ರೀಸೆಂಟಾಗಿ ಕೊರೋನಾ ಟೈಮಲ್ಲಿ, ಅದು ಯಾವುದೂ ಯೂಸ್ ಆಗಲ್ಲ. ಸೊ ಕಾಮನ್ ಸೆನ್ಸ್ ಯೂಸ್ ಮಾಡಿಯೇ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು. ಇಲ್ಲಿ ಆಪ್ಷನ್ ನೋಡಿ, ಇಂಥ ಆಪ್ಷನ್ ಬಂದರೆ ನೀವು ಕ್ವಶನ್ ಓದುವ ಅಗತ್ಯನೇ ಇಲ್ಲ. UPI 123 ಪೇ ಹಾಕಿದರೆ ಮುಗಿದೋಯಿತು. RBI ಒಂದು ಹೊಸ ನ್ಯೂ ಪೇಮೆಂಟ್ ಸರ್ವಿಸ್ ಲಾಂಚ್ ಮಾಡಿದೆ, ಅದು ಯಾವುದಪ್ಪ ಅಂದರೆ UPI 123 ಪೇ. ಆಪ್ಷನ್ ನಂಬರ್ ಎ ಈಸ್ ದ ರೈಟ್ ಆನ್ಸರ್. ಸೊ ಎಕ್ಸಾಮ್ ಟೈಮಲ್ಲಿ ಇಂಥ ಆಪ್ಷನ್ ಬಂದರೆ ನೀವು ಕ್ವಶನ್ ನೋಡುವ ಅಗತ್ಯನೇ ಇಲ್ಲ, ಯಾಕೆಂದರೆ ಕ್ವಶನ್ ಅದೇ ಆಗಿರುತ್ತೆ. ಸೊ ಆಪ್ಷನ್ನ ಟಿಕ್ ಮಾಡಿದರೆ ಮುಗಿದೋಯಿತು. ಅದಕ್ಕೆ ಪ್ರತಿಯೊಂದು ಆಪ್ಷನ್ನ ಕ್ರಾಸ್ ಮಾಡಿ ತಿಳ್ಕೊಳ್ಳಿ. ಓಕೆ, ಮೈಂಡಲ್ಲಿ ಇಟ್ಕೊಳ್ಳಿ ಯಾವ ಆಪ್ಷನಿಗೆ ಯಾವ ಕ್ವಶನಿಗೆ ಇದು ಆನ್ಸರ್ ಆಗಿರುತ್ತಂತ. ಅದಕ್ಕೆ ಇಂಡಿಯನ್ ಎಕನಾಮಿ ಇಂಗ್ಲೀಷಲ್ಲಿ ಓದೋದು ಭಾಳ ಇಂಪಾರ್ಟೆಂಟ್. UPI 123 ಪೇ ಬಂದ ಕೂಡಲೇ ಅದನ್ನು ಟಿಕ್ ಮಾಡಿಬಿಡಬೇಕು, ಕ್ವಶನ್ ನೋಡುವ ಅಗತ್ಯನೇ ಇಲ್ಲ. ಯಾಕೆಂದರೆ ನಾವು ಜಾಸ್ತಿ ತಿಳ್ಕೊಳ್ತಾ ಹೋದರೆ ಜಾಸ್ತಿ ಆಳವಾಗಿ ಹೋಗಬೇಕಾಗುತ್ತೆ, ಬಾಕಿದೆಲ್ಲ ಬ್ಯಾಲೆನ್ಸ್ ಉಳಿತದೆ. ಅದಕ್ಕೆ ಕೆಲವೊಂದಕ್ಕೆಲ್ಲ ಎಷ್ಟು ಇಂಪಾರ್ಟೆಂಟ್ ಕೊಡಬೇಕು ಅಷ್ಟೇ ಕೊಟ್ಟು ಓದ್ಕೊಂಡು ಜಾಬ್ ತೊಗೊಳ್ಳಿ. ಓಕೆ, ಆಪ್ಷನ್ ನಂಬರ್ ಎ UPI 123 ಪೇ. ಕ್ವಶನ್ ನಂಬರ್ 3: ವಿಚ್ ಕಂಟ್ರಿ ಸೈನ್ಡ್ MOU ಅಂದರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡ್ ಟು ಎಕ್ಸೆಪ್ಟ್ UPI ಪೇಮೆಂಟ್ಸ್ ಆ್ಯಂಡ್ ರೂಪೇ ಕಾರ್ಡ್ ಫ್ರಾಮ್ ಇಂಡಿಯಾ? ಇಂಡಿಯಾದಲ್ಲಿ ರೂಪೇ ಕಾರ್ಡ್ ನಡೀತಾ ಇದೆ. ನಿಮ್ಮ ಹತ್ರ SBI ಕಾರ್ಡ್ ಇದ್ದರೆ ನೋಡ್ಕೋಬೋದು, ಯಾವುದೇ ಬ್ಯಾಂಕ್ ಕಾರ್ಡ್ ಇದ್ದರೂ ರೂಪೇ, ವೀಸಾ, ಮಾಸ್ಟರ್ ಕಾರ್ಡ್ ಇವೆಲ್ಲ ಕಾರ್ಡ್ನ ಟೈಪ್ಗಳು. ಸೊ ಇಂಡಿಯಾದ ರೂಪೇ ಕಾರ್ಡ್ ಯಾವ ಕಂಟ್ರಿ ಅಳವಡಿಸ್ಕೊಂಡಿದೆ? UPI ಮೀನ್ಸ್ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಅರ್ಥ ಮಾಡ್ಕೊಳ್ಳಿ, UPI ಅಂದ್ಕೊಳ್ಳೆ ಬೇರೆ ಎಕ್ಸ್ಟ್ರಾ ಅನ್ಕೋಬೇಡಿ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಈ UPI ಪೇಮೆಂಟ್ಸ್ ಮತ್ತು ರೂಪೇ ಕಾರ್ಡ್ ನಮ್ಮ ಭಾರತದ್ದು ಯಾವ ದೇಶ ಅಳವಡಿಸಿಕೊಂಡಿದೆ? ಆಪ್ಷನ್ ನಂಬರ್ ಎ UK, ಯುನೈಟೆಡ್ ಕಿಂಗ್ಡಮ್, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ಸ್ವಿಟ್ಜರ್ಲ್ಯಾಂಡ್. ಇದರಲ್ಲಿ ಯಾವ ಒಂದು ದೇಶ ರೀಸೆಂಟಾಗಿ ರೂಪೇ ಕಾರ್ಡನ್ನು ಚಾಲ್ತಿಯಲ್ಲಿ ಮಾಡಿಕೊಂಡಿದೆ? ಅಂದರೆ ಫಸ್ಟ್ ಮಾಡಿದ್ದು ಭೂತಾನ್,
ನೆಕ್ಸ್ಟ್ ನೇಪಾಳ, ನೆಕ್ಸ್ಟ್ ಸಿಂಗಾಪುರ್, ನೆಕ್ಸ್ಟ್ UAE. ಈ 4 ಕಂಟ್ರಿ ಇತ್ತು ಆಲ್ರೆಡಿ ರೂಪೇ ಕಾರ್ಡ್. ಸೊ ರೀಸೆಂಟಾಗಿ ಫ್ರಾನ್ಸ್ ಮಾಡಿದೆ ರೂಪೇ ಕಾರ್ಡನ್ನು. ಸೊ ರೂಪೇ ಕಾರ್ಡನ್ನು ಅಳವಡಿಸಿಕೊಂಡಿದ್ದು ರೀಸೆಂಟಾಗಿ ಫ್ರಾನ್ಸ್ ಎಂಬ ಕಂಟ್ರಿ. ಸೊ ಆಪ್ಷನ್ ಬಿ ಫ್ರಾನ್ಸ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್, 4th ಕ್ವಶನ್. ಪೇಮೆಂಟ್ಸ್ ವಿಷನ್ 2025, ಪೇಮೆಂಟ್ಸ್ ವಿಷನ್ 2025 ಪ್ರಾಜೆಕ್ಟ್ ಬಿಲಾಂಗ್ಸ್ ಟು ವಿಚ್ ಬ್ಯಾಂಕ್? ಪೇಮೆಂಟ್ಸ್ ವಿಷನ್ 2025 ಎಂಬ ಪ್ರಾಜೆಕ್ಟ್ ಯಾವ ಬ್ಯಾಂಕ್ ಅನೌನ್ಸ್ ಮಾಡಿದೆ? ಪೇಮೆಂಟ್ ವಿಷನ್ 2025 ಇದು ಯಾಕೆ ಮಾಡಿದ್ದಾರೆ, ಯಾವುದಕ್ಕೋಸ್ಕರ ಮಾಡಿದ್ದಾರೆ, ಅದರ ಉದ್ದೇಶವೇನು, ಅದೆಲ್ಲ ತಿಳ್ಕೊಳ್ಳಿಕ್ಕೆ IAS ಓದೋಣ. ಓಕೆ. ಈಗ ಜಸ್ಟ್ FDA SDA ಕರ್ನಾಟಕದಲ್ಲಿ ಯಾವ ಎಕ್ಸಾಮ್ ಇದೆ ಸೊ ಅದನ್ನು ಕ್ರ್ಯಾಕ್ ಮಾಡಲಿಕ್ಕೆ ಇಂಥ ಒಂದು ಕ್ವಶನಲ್ಲಿ ಜಸ್ಟ್ ಆನ್ಸರ್ ನೋಡಿಕೊಂಡ್ರೆ ಸಾಕು. ಪೇಮೆಂಟ್ ವಿಷನ್ 2025 ಬಂದ ಕೂಡಲೇ ಯಾವ್ದು ಆನ್ಸರ್ ಹಾಕಬೇಕು? ಆಪ್ಷನ್ ಎ SBI, ಆಪ್ಷನ್ ಬಿ HDFC, ಆಪ್ಷನ್ ಸಿ ಆಕ್ಸಿಸ್ ಬ್ಯಾಂಕ್, ಆಪ್ಷನ್ ಡಿ RBI ಬ್ಯಾಂಕ್. ಸೊ ಆನ್ಸರ್ ಈಸ್ ಆಪ್ಷನ್ ನಂಬರ್ ಎ SBI ಬ್ಯಾಂಕ್. ಸೊ SBI ಬ್ಯಾಂಕ್ ಪೇಮೆಂಟ್ ವಿಷನ್ 2025 ಎಂಬ ಪ್ರಾಜೆಕ್ಟನ್ನು ಲಾಂಚ್ ಮಾಡಿದೆ. ಯಾವುದೇ ಒಂದು KS ಬರೀಬೇಕಾದರೂ IAS ಬರೀಬೇಕಾದರೂ ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆಗಲೇಬೇಕು. ಸೊ ಅದಕ್ಕೆ ಜಾಸ್ತಿ ಓದೋದು ಬೇಡ ನಾವು. ಪೇಮೆಂಟ್ ವಿಷನ್ 2025 ಎಂಬ ಒಂದು ಡೈಲಾಗ್ ಬಂದ ಕೂಡಲೇ ಆನ್ಸರ್ ಇದು SBI ಹಾಕಿದರೆ ಸಾಕು. PC ಗೆ PSIಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತಿದ್ದು. ನೆಕ್ಸ್ಟ್ ಕ್ವಶನ್, 24x7 ಹೆಲ್ಪ್ಲೈನ್ ಫಾರ್ ಡಿಜಿಟಲ್ ಪೇಮೆಂಟ್ಸ್ ಎನ್ಕ್ವೈರಿ ಪ್ರಾಜೆಕ್ಟ್ DG ಸಾತಿ ಲಾಂಚ್ ಬೈ. ಅಂದರೆ DG ಸಾತಿ ಅಂತ ಒಬ್ಬ ಪ್ರಾಜೆಕ್ಟನ್ನು ಲಾಂಚ್ ಮಾಡಿದ್ದಾರೆ ನಮ್ಮ ಭಾರತೀಯರು. DG ಸಾತಿ ವರ್ಡ್ ನೋಡ್ಕೊಳ್ಳಿ. ಇಂಡಿಯನ್ ಎಕನಾಮಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕರೆಂಟ್ ಅಫೇರ್ ಟಿಕ್ ಮಾಡಬೇಕಾದ್ರೆ ಪ್ರತಿಯೊಂದು ವರ್ಡಿಗೆ ಯಾವ ಆನ್ಸರ್ ನೋಡಿಕೊಂಡ್ರೆ ಸಾಕು. ಇಲ್ಲಿ ನೋಡಿ, ಇದು ವರ್ಡ್ ಇಂಪಾರ್ಟೆಂಟ್. DG ಸಾತಿ ಎಂಬ ಒಂದು ಹೆಲ್ಪ್ಲೈನ್ ಮಾಡಿದ್ದಾರೆ 24x7. ಇದು ಯಾರು ಮಾಡಿದ್ದು ಇದ್ರ ಬಗ್ಗೆ ಮುಂದೆ ನೋಡ್ಕೊಳ್ಳೋಣ. ಪೇಮೆಂಟ್ ಎನ್ಕ್ವೈರಿ ಬಗ್ಗೆ ಹೇಳಿದ್ದಾರೆ. 24x7 ಪೇಮೆಂಟ್ ಎನ್ಕ್ವೈರಿ ಬಗ್ಗೆ DG ಸಾತಿ ಎಂಬ ಆ್ಯಪನ್ನು ಲಾಂಚ್ ಮಾಡಿದ್ದಾರೆ. ಅದು ಯಾವ ಬ್ಯಾಂಕ್? ಆಪ್ಷನ್ ಎ SBI, ಆಪ್ಷನ್ ಬಿ RBI, ಆಪ್ಷನ್ ಸಿ ನೀತಿ ಆಯೋಗ, ಆಪ್ಷನ್ ಡಿ ಫೈನಾನ್ಸ್ ಮಿನಿಸ್ಟ್ರಿ. ಸೊ ಆನ್ಸರ್ ಈಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಷ್ಟು ತಿಳ್ಕೊಂಡ್ರೆ ಸಾಕು. DG ಸಾತಿ ಎಂಬ ಪೇಮೆಂಟ್ ಎನ್ಕ್ವೈರಿ ಆ್ಯಪನ್ನು ಹೆಲ್ಪ್ಲೈನ ಮಾಡಿದವರು ಯಾರಪ್ಪ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. DG ಸಾತಿ ಈಕ್ವಲ್ ಟು RBI. ಓಕೆ. ಸೊ ನೆಕ್ಸ್ಟ್ ಕ್ವಶನ್, 47ನೇ ಮೀಟಿಂಗ್ ಆಫ್ GST ಕೌನ್ಸಿಲ್ ಹೆಲ್ಡ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಸಿಟಿ? GST ಅನ್ನೋದು ತುಂಬ ಇಂಪಾರ್ಟೆಂಟ್. ಈಗ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಸೌಂಡ್ ಮಾಡ್ತಿರೋದು GST ಎಂಬ ವರ್ಡ್, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಸೊ 47th ಸಮ್ಮೇಳನ ರೀಸೆಂಟಾಗಿ ನಡೀತು. ಅದು ಇಲ್ಲಿ ನಡೀತು. ಆಪ್ಷನ್ ಎ ಪಾಟ್ನಾ, ಆಪ್ಷನ್ ಬಿ ಛತ್ತೀಸ್ಗಢ, ಆಪ್ಷನ್ ಸಿ ಸೂರತ್, ಆಪ್ಷನ್ ಡಿ ನ್ಯೂ ಡೆಲ್ಲಿ. ಇವೆಲ್ಲ ಫಿಕ್ಸ್ ಕ್ವಶನ್, ಇವೆಲ್ಲ ಮರಿಲೇಬಾರ್ದು. GST ಸಮ್ಮೇಳನ ಈ ವರ್ಷ 47ನೇದು ಎಲ್ಲಿ ನಡೆಯಿತು? ಸೊ ಆನ್ಸರ್ ಈಸ್ ಛತ್ತೀಸ್ಗಢ. ಛತ್ತೀಸ್ಗಢ ಈಸ್ ದ ರೈಟ್ ಆನ್ಸರ್ ಫಾರ್ 47th ಮೀಟಿಂಗ್ ಆಫ್ GST ಕೌನ್ಸಿಲ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ಇಂಡಿಯಾ ರೆಕಾರ್ಡೆಡ್ ಹೈಯೆಸ್ಟ್ ಎವರ್ ಆ್ಯನ್ಯುವಲ್ FDI ಇನ್ಫ್ಲೋ ಆಫ್ ಬಿಲಿಯನ್ಸ್ ಇನ್ ಫೈನಾನ್ಷಿಯಲ್ ಇಯರ್ 21-22. ನಾವು ಯಾವುದೇ ಇಂಡಿಯನ್ ಎಕನಾಮಿ ಮಾತಾಡಬೇಕಾದ್ರೆ 2021ರಿಂದ 2022 ಅದೇ ಫೈನಾನ್ಷಿಯಲ್ ಇಯರ್ ಆರ್ಥಿಕ ವರ್ಷದಲ್ಲೇ ಮಾತಾಡಬೇಕು. 2022-23 ಅದು ಮುಂದಿನ ವರ್ಷ ಮಾತಾಡೋದು. ಸೊ ಫೈನಾನ್ಷಿಯಲ್ ಇಯರ್ 2021-22ರಲ್ಲಿ ಸೊ ಆ್ಯನ್ಯುವಲ್ FDI ಇನ್ಫ್ಲೋ ಅಂದರೆ FDI ಎಷ್ಟು ನಮ್ಮ ದೇಶದಲ್ಲಿ ಇನ್ಫ್ಲೋ ಆಗಿದೆ. FDI ಮೀನ್ಸ್ ಫಿಕ್ಸ್ ಡೆಪಾಸಿಟ್ ಅಲ್ಲ. FDI ಮೀನ್ಸ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಅಂದರೆ ಬೇರೆ ದೇಶದವರು ನಮ್ಮ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಾವು ಯಾವುದೇ ಒಂದು ಕಂಪನಿ ಓಪನ್ ಮಾಡಬೇಕಾದ್ರೆ ಯಾವುದೇ ಒಂದು ಕಂಪನಿಗೆ ನಾವು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತೀವಿ. ಅದೇ ರೀತಿ ಭಾರತದಲ್ಲೂ ಬೇರೆ ದೇಶದವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟಾಗಿತ್ತು ಇನ್ಫ್ಲೋ ನಮ್ಮ ಭಾರತದಲ್ಲಿ, ಎಷ್ಟು ಬಿಲಿಯನ್ ಅಂದರೆ ಆಪ್ಷನ್ ಎ 83.57, ಆಪ್ಷನ್ ಬಿ 85, ಆಪ್ಷನ್ ಸಿ 92, ಆಪ್ಷನ್ ಡಿ 90.75. ಸೊ ಆನ್ಸರ್ ಈಸ್ 83.57. ಇವೆಲ್ಲ ಮಾರ್ಕ್ ಮಾಡಲೇಬಾರ್ದು ಅಂತ ಕ್ವಶನ್ ಕೊಡ್ತಾರೆ ಎಕ್ಸಾಮಲ್ಲಿ. ಅಂದರೆ ಎಲ್ಲರೂ ಔಟ್ ಆಫ್ ಔಟ್ ತೊಗೋತಾರೆ ಎಂಬ ಒಂದು ದೃಷ್ಟಿ ಇಟ್ಕೊಂಡು ಕೆಲವೊಂದು ಕ್ವಶನ್ನ ಅಂಕಿ ಅಂಶಗಳಲ್ಲಿ ಕೇಳ್ತಾರೆ. ಸೊ ಇದಕ್ಕೆ ಆನ್ಸರ್ ಈಸ್ 83.57 ಬಿಲಿಯನ್ ದುಡ್ಡು ನಮಗೆ ಇನ್ಫ್ಲೋ ಆಗಿದೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ. ತುಂಬಾ ಇಂಪಾರ್ಟೆಂಟ್. 83.57. ಎಕ್ಸಾಮಲ್ಲಿ FDI ಎಷ್ಟಾಗಿತ್ತಪ್ಪ ಹೋದ ವರ್ಷ ಅಂದರೆ 2021-22ರಲ್ಲಿ ಅಂದರೆ 83.57 ಬಿಲಿಯನ್. ಇಷ್ಟು ಒಂದು ಅಂಕಿ ಅಂಶ ನೋಡಿಕೊಂಡ್ರೆ 1 ಮಾರ್ಕ್ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆ್ಯಸ್ ಎ ನ್ಯೂ MD ಆ್ಯಂಡ್ CEO ಆಫ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್? ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನೀವು ಕೇಳಿದರೆ ಅದರ CEO ಯಾರು ಅಪಾಯಿಂಟೆಡ್ ಆಗಿ ನೇಮಕವಾಗಿದ್ದಾರೆ? ಆಪ್ಷನ್ ಎ ಅತುಲ್ ಕುಮಾರ್ ಗೋಯಲ್, ಆಪ್ಷನ್ ಬಿ ಸೋಮ್ ಶೇಖರ್ ಪ್ರಸಾದ್, ಆಪ್ಷನ್ ಸಿ ಚಂದ್ರಶೇಖರ್ ಘೋಷ್, ಆಪ್ಷನ್ ಡಿ ಶ್ಯಾಮ್ ಶ್ರೀವಾಸ್ತವ್.
ಕೆಲವೊಂದೆಲ್ಲ ಅಪಾಯಿಂಟ್ಮೆಂಟು ಕೇಳ್ತಾರೆ ಇಂಡಿಯನ್ ಎಕಾನಮಿಯಲ್ಲಿ. ಸೊ ಆನ್ಸರ್ ಈಸ್ ಅತುಲ್ ಕುಮಾರ್ ಗೋಯಲ್. ಅತುಲ್ ಕುಮಾರ್ ಗೋಯಲ್ ಎಂಬ ಹೆಸರು ಬರ್ದ ಕೂಡಲೇ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಗೊತ್ತಾಗಬೇಕು. ಅಂದರೆ ಇಂಡಿಯನ್ ಎಕನಾಮಿಕಲಿ ರಿಲೇಟೆಡ್ ಮಾಡ್ಕೋಬೇಕು ತಾವು. ಅತುಲ್ ಕುಮಾರ್ ಗೋಯಲ್ ಇದು ಯಾವುದಕ್ಕೆ ಸಂಬಂಧಪಟ್ಟದ್ದು? ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಸಂಬಂಧಪಟ್ಟದ್ದು. FDI ಬಂದ ಕೂಡಲೇ 83.57. ಈ ರೀತಿ ಒಂದೊಂದು ವರ್ಡನ್ನು ಲಿಂಕ್ ಮಾಡ್ಕೋಬೇಕು. ಅತುಲ್ ಕುಮಾರ್ ಗೋಯಲ್ ಈಸ್ ಅಪಾಯಿಂಟೆಡ್ ಆಸ್ ಎ CEO ಆಫ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಧನ್ ಸಂಚಯ್ ಲೈಫ್ ಇನ್ಶೂರೆನ್ಸ್ ಪ್ಲ್ಯಾನ್ ಹ್ಯಾಸ್ ಬಿನ್ ಲಾಂಚ್ಡ್ ಬೈ ವಿಚ್ ಆಫ್ ದಿ ಫಾಲೋವಿಂಗ್? ಧನ್ ಸಂಚಯ್ ಎಂಬ ಲೈಫ್ ಇನ್ಶೂರೆನ್ಸ್ ಪ್ಲ್ಯಾನ್ ಯಾವುದು ಲಾಂಚ್ ಮಾಡಿತ್ತು? ಆಪ್ಷನ್ ಎ RBI, ಆಪ್ಷನ್ ಸಿ ನೀತಿ ಆಯೋಗ, ಆಪ್ಷನ್ ಸಿ ಸೆಬಿ, ಆಪ್ಷನ್ ಡಿ LIC. RBI, ನೀತಿ ಆಯೋಗ, ಸೆಬಿ, LIC ಇದರಲ್ಲಿ ಧನ್ ಸಂಚಯ ಎಂಬ ಒಂದು ಲೈಫ್ ಇನ್ಶೂರೆನ್ಸ್ ಪ್ಲ್ಯಾನ್ನ ಲಾಂಚ್ ಮಾಡಿದವರು ಯಾರಪ್ಪ ಅಂದರೆ ಆನ್ಸರ್ ಈಸ್ ಆಪ್ಷನ್ ನಂಬರ್ ಡಿ LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. LIC ಎಂಬ ಒಂದು ಕಂಪನಿ ಧನ್ ಸಂಚಯ ಎಂಬ ಒಂದು ಲೈಫ್ ಇನ್ಶೂರೆನ್ಸ್ ಪ್ಲ್ಯಾನನ್ನು ಲಾಂಚ್ ಮಾಡಿದೆ. ಸೊ ಧನ್ ಸಂಚಯ ಅಂದ ಕೂಡಲೇ ನಿಮ್ಮ ಮೈಂಡ್ಲಿ ಬರಬೇಕು ಅದು LIC. ಯಾಕೆ ಮಾಡಿತ್ತು, ಯಾವಾಗ ಮಾಡಿತ್ತು, ಎಷ್ಟೊತ್ತು ಮಾಡಿತ್ತು ಅದೆಲ್ಲ ಮುಂದೆ ನೋಡ್ಕೊಳ್ಳೋಣ. ಓಕೆ, ಸೊ ಧನ್ ಸಂಚಯ್ ಎಂಬ ಒಂದು ಪ್ಲ್ಯಾನ್ ಮಾಡಿದ್ದು LIC. ಇಷ್ಟೊಂದು ರಿಲೇಟೆಡ್ ಆಗಿ ನೋಡ್ಕೋಬೇಕು ಕರೆಂಟ್ ಅಫೇರಲ್ಲಿ, ಯಾಕೆಂದರೆ ಒಂದೊಂದು ಮಾರ್ಕು ಭಾಳ ಇಂಪಾರ್ಟೆಂಟ್. ಇದು ಹೀಗೆ ರಿಲೇಟೆಡ್ ಆಗಿ ನೋಡಿಕೊಂಡ್ರೆ ನಿಮ್ಮ ಟೈಮು ಸೇವ್ ಆಗುತ್ತೆ ಎಕ್ಸಾಮಲ್ಲಿ. ಸೊ ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಸೊ 10ನೇ ಕ್ವಶನ್. L&T ಇನ್ಫೋಟೆಕ್ ಎಂಬ ಒಂದು ಕಂಪನಿ ಇದೆ. ಸೊ ಮರ್ಜ್ಡ್ ವಿಚ್ ಆಫ್ ದಿ ಫಾಲೋವಿಂಗ್ IT ಕಂಪನಿ? L&T ಇನ್ಫೋಟೆಕ್ ಹ್ಯಾಸ್ ಬಿನ್ ಮರ್ಜ್ಡ್ ವಿಚ್ ಆಫ್ ದಿ ಫಾಲೋವಿಂಗ್ IT ಕಂಪನಿ ಅಂತ ಬಂದ ಕೂಡಲೇ ಮೈಂಡ್ ಟ್ರೀ, ಆಪ್ಷನ್ ಬಿ HCL, ಆಪ್ಷನ್ ಸಿ ವಿಪ್ರೋ, ಆಪ್ಷನ್ ಡಿ ಇನ್ಫೋಸಿಸ್. ಸೊ ಆನ್ಸರ್ ಈಸ್ ಮೈಂಡ್ ಟ್ರೀ. ಮೈಂಡ್ ಟ್ರೀ ಮತ್ತು L&T ಇನ್ಫೋಟೆಕ್ ಇಬ್ಬರು ಮರ್ಜ್ ಆಗಿದೆ. L&T ಕಂಪನಿ ಆ್ಯಂಡ್ ಮೈಂಡ್ ಟ್ರೀ ಎಂಬ ಒಂದು IT ಕಂಪನಿ ಮರ್ಜ್ಡ್ ಆಗಿದೆ. ಓಕೆ, L&T ಕಂಪನಿ ಬಂದ ಕೂಡಲೇ ನಿಮ್ಮ ಮೈಂಡಲ್ಲಿ ಬರೋದು ಮೈಂಡ್ ಟ್ರೀ. ಇದೊಂದು ಕ್ವಶನ್ ಕೇಳಿದ್ದಾರೆ ಈಗ ರೀಸೆಂಟಾಗಿ, ಕೇಳೋದು 100% ಪಕ್ಕ ಇದು. L&T ಇನ್ಫೋಟೆಕ್ ಹ್ಯಾಸ್ ಮರ್ಜ್ಡ್ ವಿಚ್ ಆಫ್ ದಿ ಫಾಲೋವಿಂಗ್ ಆಫ್ ದಿ IT ಕಂಪನಿ ಅಂದರೆ ಮೈಂಡ್ ಟ್ರೀ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ವಿಚ್ ಬ್ಯಾಂಕ್ ಲಾಂಚ್ಡ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಟ್ರೇಡ್ ನೆಕ್ಸ್ಟ್ ಫಾರ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಟ್ರಾನ್ಸಾಕ್ಷನ್? ಎಕ್ಸ್ಪೋರ್ಟ್ ಇಂಪೋರ್ಟ್ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಟ್ರೇಡ್ ನೆಕ್ಸ್ಟ್ ಎಂಬ ಒಂದು ಪ್ಲ್ಯಾಟ್ಫಾರ್ಮನ್ನು ಯಾವ ಬ್ಯಾಂಕ್ ಆನ್ಲೈನಲ್ಲಿ ಲಾಂಚ್ ಮಾಡಿದೆ? ಸೊ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಟ್ರೇಡ್ ನೆಕ್ಸ್ಟ್ ಫಾರ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಟ್ರಾನ್ಸಾಕ್ಷನ್. ಸೊ ಆಪ್ಷನ್ ಎ SBI, ಆಪ್ಷನ್ ಬಿ ಕೋಟಕ್ ಮಹೀಂದ್ರ ಬ್ಯಾಂಕ್, ಆಪ್ಷನ್ ಸಿ ICICI ಬ್ಯಾಂಕ್, ಆಪ್ಷನ್ ಡಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಟ್ರೇಡ್ ನೆಕ್ಸ್ಟ್ ಎಂಬ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮನ್ನು ಎಕ್ಸ್ಪೋರ್ಟ್ ಇಂಪೋರ್ಟ್ಗಾಗಿ ಯಾವೊಂದು ಬ್ಯಾಂಕ್ ಮಾಡಿದೆ? ಸೊ ಆನ್ಸರ್ ಈಸ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೆಸರು ಬರೆದ ಕೂಡಲೇ ಬರಬೇಕಾದ್ದು ಟ್ರೇಡ್ ನೆಕ್ಸ್ಟ್ ಎಂಬ ವರ್ಡ್. ಸೊ ಕ್ವಶನಲ್ಲಿ ಟ್ರೇಡ್ ನೆಕ್ಸ್ಟ್ ಎಂಬ ವರ್ಡ್ ಇತ್ತು. ಸೊ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಟಿಕ್ ಮಾಡ್ಕೊಂಬಿಡೋದು, 1 ಮಾರ್ಕ್ ಗಳಿಸ್ಕೊಂಬಿಡೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಸೊ ಇಂಡಿಯಾ ಹ್ಯಾಸ್ ಬ್ಯಾನ್ಡ್ ದ ಎಕ್ಸ್ಪೋರ್ಟ್ ಆಫ್ ವಿಚ್ ಆಫ್ ದಿ ಗ್ರೈನ್ಸ್? ಯಾವ ಒಂದು ಕಾಳನ್ನು ಅಥವಾ ಯಾವ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಇಂಡಿಯಾ ಬ್ಯಾನ್ ಮಾಡಿದೆ ಎಕ್ಸ್ಪೋರ್ಟ್ ಮಾಡೋಕ್ಕೆ, ಬೇರೆ ದೇಶಕ್ಕೆ ರಫ್ತು ಮಾಡೋಕ್ಕೆ ಬ್ಯಾನ್ ಮಾಡಿದೆ? ಆಪ್ಷನ್ ಎ ರೈಸ್, ಆಪ್ಷನ್ ಬಿ ವೀಟ್, ಆಪ್ಷನ್ ಸಿ ಮೈಜಾ, ಆಪ್ಷನ್ ಡಿ ಕಾರ್ನ್. ಸೊ ಇದರಲ್ಲಿ ಆನ್ಸರ್ ಏನಪ್ಪ ಅಂದರೆ ವೀಟ್, ಗೋಧಿಯನ್ನು ಎಕ್ಸ್ಪೋರ್ಟ್ ಮಾಡಬಾರ್ದಂತ ಇಂಡಿಯಾ ಬ್ಯಾನ್ ಮಾಡಿದೆ. ಅಂದರೆ ನಾವು ಗೋಧಿಯನ್ನು ಎಕ್ಸ್ಪೋರ್ಟ್ ಮಾಡೋಂಗಿಲ್ಲ ರೀಸೆಂಟಾಗಿ. ಸೊ ಓಕೆ, ಗೋಧಿಯನ್ನು ಎಕ್ಸ್ಪೋರ್ಟ್ ಮಾಡಬಾರ್ದಂತ ಭಾರತ ದೇಶವು ಬ್ಯಾನ್ ಮಾಡಿದೆ. ಸೊ ನೆಕ್ಸ್ಟ್ ಕ್ವಶನ್. PM ಶ್ರೀ ಯೋಜನಾ ಈಸ್ ಅಸೋಸಿಯೇಟೆಡ್ ವಿಚ್ ಫೀಲ್ಡ್? ಪ್ರಧಾನಮಂತ್ರಿ ಶ್ರೀ ಯೋಜನಾ ಎಂಬ ಒಂದು ಯೋಜನೆಯನ್ನು ಯಾವ ಒಂದು ಫೀಲ್ಡಲ್ಲಿ ಅಳವಡಿಸಲಾಗಿದೆ? PM ಶ್ರೀ ಯೋಜನಾ. ಆಪ್ಷನ್ ಎ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಆಪ್ಷನ್ ಬಿ ಎಜುಕೇಷನ್, ಆಪ್ಷನ್ ಸಿ ಎಲೆಕ್ಟ್ರಾನಿಕ್, ಆಪ್ಷನ್ ಡಿ ಎಕ್ಸ್ಪೋರ್ಟ್. PM ಶ್ರೀ ಯೋಜನಾ ಎಂಬ ಯೋಜನೆಯನ್ನು ಯಾವುದರಿಗೋಸ್ಕರ, ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಯೋಜನೆ? PM ಶ್ರೀ ಯೋಜನಾ, ಪ್ರಧಾನಮಂತ್ರಿ ಶ್ರೀ ಯೋಜನಾ. ಸೊ ಆನ್ಸರ್ ಈಸ್ ಆಪ್ಷನ್ ನಂಬರ್ ಬಿ ಎಜುಕೇಷನ್. ಸೊ PM ಶ್ರೀ ಯೋಜನಾ ಎಂಬುದು ಎಜುಕೇಷನ್ಗೆ ಸಂಬಂಧಪಟ್ಟಂತಹ ವಿಷಯ. ಸೊ ರಿಲೇಟೆಡ್ ಮಾಡ್ಕೋಬೇಕು, PM ಶ್ರೀ ಯೋಜನಾ ಈಸ್ ಈಕ್ವಲ್ ಟು ಎಜುಕೇಷನ್. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ರ್ಯಾಂಕ್ ಆಫ್ ದಿ ಇಂಡಿಯಾ ಇನ್ UNDP's ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 2021? ಸೊ ಪ್ರತಿ ವರ್ಷ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎಂಬ ಒಂದು ಸಂಸ್ಥೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 2021ರಲ್ಲಿ ಭಾರತ ರ್ಯಾಂಕ್ ಎಷ್ಟಿತ್ತು? ಸೊ ಯಾಕಂದರೆ 2022 ಮುಗ್ದಿಲ್ಲ, ಅದಕ್ಕೆ ಪ್ರೀವಿಯಸ್ ಇಯರೇ ಕೇಳ್ತಾರೆ. ಯಾವುದೇ ಎಕ್ಸಾಮ್ ಇದ್ದರೂ HDA ಆಫ್ ಇಂಡಿಯಾ ಇನ್ ಇಯರ್ 2021 ಅಂತ ಕೇಳ್ತಾರೆ. 2022 ಯಾವತ್ತೂ ಕೇಳಲ್ಲ, ಯಾಕೆಂದರೆ ಮುಗ್ದಿಲ್ಲ. ಸೊ ಈ ವರ್ಷ ಬರುತ್ತೆ, 2021ರಲ್ಲಿ ಮೆಜರ್ ಮಾಡಿದಂಥ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಈ ವರ್ಷ ಬರುತ್ತೆ. ಸೊ ಆಪ್ಷನ್ ಎ 130, ಆಪ್ಷನ್ ಬಿ 131, ಆಪ್ಷನ್ ಸಿ 132, ಆಪ್ಷನ್ ಡಿ 134.
ಸೊ ಆನ್ಸರ್ ಈಸ್ ಆಪ್ಷನ್ ನಂಬರ್ ಸಿ 132. ಸೊ ಮಾನವನ ಅಭಿವೃದ್ಧಿ ಸೂಚ್ಯಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 2021. ಸೊ ಇಂಡಿಯಾದ ಎಷ್ಟನೇ ಸ್ಥಾನದಲ್ಲಿ ಇತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಸಿ 132ನೇ ಸ್ಥಾನ. ಸೊ ಇದನ್ನು ಬೈ ಹ್ಯಾಟ್ ಮಾಡೋ ಅವಶ್ಯಕತೆಯೇ ಇಲ್ಲ, ನೆನಪಿಟ್ಕೋಬೇಕು. HDI ಆಫ್ ಇಂಡಿಯಾ 2021 ಎಷ್ಟಪ್ಪ ಅಂದರೆ 132. ಮುಗೀತು. 132 ಈಸ್ ಈಕ್ವಲ್ ಟು HDI. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಬಿಸ್ನೆಸ್ ಪರ್ಸನ್ ವಾಸ್ ರ್ಯಾಂಕ್ಡ್ ಫಸ್ಟ್ ಇನ್ ದ ಫಾರ್ಚೂನ್ ಇಂಡಿಯಾಸ್ ಲೀಸ್ಟ್ ಆಫ್ ಇಂಡಿಯಾಸ್ ರಿಚೆಸ್ಟ್ ಫಾರ್ 2022. ಸೊ ರೀಸೆಂಟಾಗಿ ಫಾರ್ಚೂನ್ ಎಂಬ ಒಂದು ಸಂಸ್ಥೆ ಇಂಡಿಯಾದಲ್ಲಿ ರ್ಯಾಂಕ್ ಲಿಸ್ಟನ್ನು ಮಾಡಿದೆ ರಿಚೆಸ್ಟ್ ಪರ್ಸನ್ ಅಂತ. ಸೊ ಇದರಲ್ಲಿ ಫಸ್ಟ್ ಯಾರಪ್ಪ ಆಗಿದ್ದಾರೆ ಅಂದರೆ 2022ರಲ್ಲಿ ಅಂದರೆ ಆಪ್ಷನ್ ಎ ಮುಖೇಶ್ ಅಂಬಾನಿ, ಆಪ್ಷನ್ ಬಿ ಗೌತಮ್ ಅದಾನಿ, ಆಪ್ಷನ್ ಸಿ ಸೈರಸ್ ಪೂನಾವಾಲಾ, ನೆಕ್ಸ್ಟ್ ಆಪ್ಷನ್ ಡಿ ಆಡಿ ಗಾಡ್ರೇಜ್. ಸೊ ಇದರಲ್ಲಿ ರಿಚೆಸ್ಟ್ ಪರ್ಸನ್ ಇನ್ ಇಂಡಿಯಾ ಇನ್ ದ ಇಯರ್ 2022. ಸೊ ಫಾರ್ಚೂನ್ ಎಂಬ ಒಂದು ಸಂಸ್ಥೆ ಯಾವುದನ್ನು ಫಸ್ಟ್ ಪರ್ಸನ್ ಅಂತ ರಿಚೆಸ್ಟ್ ಪರ್ಸನ್ ಅಂತ ಹೆಸರು ಮಾಡಿದ್ದಾರೆ. ಸೊ ಆನ್ಸರ್ ಈಸ್ ಗೌತಮ್ ಅದಾನಿ. ರೀಸೆಂಟಾಗಿ ಗೌತಮ್ ಅದಾನಿ ಅವರು ಎಲ್ಲರನ್ನ ಹಿಂದಿಕ್ಕಿ ಮುಂಚೂಣಿಯಲ್ಲಿದ್ದಾರೆ ರಿಚೆಸ್ಟ್ ಪರ್ಸನಲ್ಲಿ. ಅದು ವರ್ಲ್ಡಲ್ಲೇ 3ನೇ ರಿಚೆಸ್ಟ್ ಪರ್ಸನ್ ಅಂತ ಹೆಸರುವಾಸಿಯಾಗಿದ್ದಾರೆ. ಮುಖೇಶ್ ಅಂಬಾನಿಯನ್ನು ಹಿಂದಿಕ್ಕಿ ಮುಂದೆ ಹೋಗಿದ್ದಾರೆ ಗೌತಮ್ ಅದಾನಿ ಅವರು. ಸೊ ಹಿ ವಾಸ್ ಅ ಪರ್ಸನ್ ಹೂ ಹ್ಯಾಸ್ ರ್ಯಾಂಕ್ಡ್ ಫಸ್ಟ್ ಇನ್ ಇಂಡಿಯಾಸ್ ರಿಚೆಸ್ಟ್ ಪರ್ಸನ್ ಇನ್ ದ ಇಯರ್ 2022. ಸೊ ಆನ್ಸರ್ ಈಸ್ ಗೌತಮ್ ಅದಾನಿ. ನೆಕ್ಸ್ಟ್ ಕ್ವಶನ್, ಆ್ಯಸ್ ಪರ್ ಲೇಟೆಸ್ಟ್ ಫಿಗರ್ ಫ್ರಾಮ್ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಏನು ಹೇಳ್ತೇವೆ IMF, ವಿಚ್ ಕಂಟ್ರಿ ಈಸ್ ದ 5th ಲಾರ್ಜೆಸ್ಟ್ ಎಕನಾಮಿ ಇನ್ ದ ವರ್ಲ್ಡ್? ಆಪ್ಷನ್ ಎ UK, ಆಪ್ಷನ್ ಬಿ ಇಂಡಿಯಾ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಎಂಬ ಒಂದು ಸಂಸ್ಥೆ ಸೊ ಲಾರ್ಜೆಸ್ಟ್ ಎಕನಾಮಿ ಇನ್ ದ ವರ್ಲ್ಡ್ ಅಂದರೆ ವರ್ಲ್ಡಲ್ಲಿ ಎಕನಾಮಿ ಬೇಸ್ ಮೇಲೆ ಕಂಟ್ರಿಗಳನ್ನು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಜೋಡಿಸ್ತಾ ಬರ್ತಾರೆ IMF ಎಂಬ ಒಂದು ಸಂಸ್ಥೆ. ಸೊ ಲಾರ್ಜೆಸ್ಟ್ ಎಕನಾಮಿ 5ನೇ ಸ್ಥಾನದಲ್ಲಿ ಯಾವ ಒಂದು ರಾಷ್ಟ್ರ ಇದೆ? 5ನೇ ಸ್ಥಾನದಲ್ಲಿ ಆಪ್ಷನ್ ಎ UK, ಆಪ್ಷನ್ ಬಿ ಇಂಡಿಯಾ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಎಕನಾಮಿಯಲ್ಲಿ ಆರ್ಥಿಕತೆಯಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ 5th ಪ್ಲೇಸ್ ಯಾವ ಒಂದು ರಾಷ್ಟ್ರ ಪಡ್ಕೊಂಡಿದೆ 5th ಪ್ಲೇಸಲ್ಲಿ? ಸೊ ಆನ್ಸರ್ ಈಸ್ ಇಂಡಿಯಾ. ಸೊ ಇಂಡಿಯಾ ಈಸ್ ದ 5th ಲಾರ್ಜೆಸ್ಟ್ ಎಕನಾಮಿ ಇನ್ ದ ವರ್ಲ್ಡ್. ಪ್ರಪಂಚದಲ್ಲೇ ಭಾರತವು 5ನೇ ಸ್ಥಾನದಲ್ಲಿದೆ ಲಾರ್ಜೆಸ್ಟ್ ಎಕನಾಮಿಯಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಕಂಟ್ರಿ ಭೀಮ್ UPI ಪೇಮೆಂಟ್ ಸಿಸ್ಟಮ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ರೀಸೆಂಟ್ಲಿ? ಭೀಮ್ ಎಂಬ ಒಂದು ಆ್ಯಪ್ ಇದೆ, ನಾವು ಯೂಸ್ ಮಾಡ್ತಿರೋದು ಭೀಮ್ ಆ್ಯಪ್. ಆ್ಯಕ್ಚುಲಿ ಗೌರ್ಮೆಂಟ್ ಅಂಡರಲ್ಲಿ ಇರೋದು. ನಾವು ಫೋನ್ಪೇ, ಭೀಮ್ ಪೇಮೆಂಟ್ ಇವೆಲ್ಲ ಆನ್ಲೈನ್ ಡಿಜಿಟಲ್ ಪೇಮೆಂಟ್ ಮಾಡುವಂಥ ಆ್ಯಪ್ಗಳು ಇವು. ಸೊ ಭೀಮ್ ಆ್ಯಪ್ ಯಾವ ಒಂದು ಕಂಟ್ರಿ ಸ್ಟಾರ್ಟ್ ಮಾಡಿದೆ ರೀಸೆಂಟಾಗಿ? ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತಹ ಒಂದು ಭೀಮ್ UPI ಆ್ಯಪ್ ಏನಿದೆ ಅದು ಯಾವ ಕಂಟ್ರಿ ಸ್ಟಾರ್ಟ್ ಮಾಡಿದೆ ಅವರ ದೇಶದಲ್ಲೂ? ಸೊ ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಓಮನ್, ಆಪ್ಷನ್ ಸಿ ಇರಾನ್, ಆಪ್ಷನ್ ಡಿ UAE. ಇವೆಲ್ಲ ರೀಸೆಂಟ್ ಆದಂಥ ಕರೆಂಟ್ ಅಫೇರ್ಗಳು. ಸೊ ಇದಕ್ಕೆಲ್ಲ ಯಾವುದೇ ಬುಕ್ ಓದ್ರೂ ಸಿಗಂಗಿಲ್ಲ, ಅದಕ್ಕೆ ಆನ್ಲೈನಲ್ಲಿ ಓದ್ಕೊಂಡು ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಯಾವ ಒಂದು ಕಂಟ್ರಿ ಭೀಮ್ UPI ಪೇಮೆಂಟ್ ಸ್ಟಾರ್ಟ್ ಮಾಡಿದೆ? ಸೊ ಆನ್ಸರ್ ಈಸ್ ಆಪ್ಷನ್ ನಂಬರ್ ಡಿ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಎಂಬ ಒಂದು ದೇಶ ಭೀಮ್ UPI ಆ್ಯಪ್ ಅನ್ನು ಸ್ಟಾರ್ಟ್ ಮಾಡಿದೆ. ಸೊ UAE ಅಂದ ಕೂಡಲೇ ಭೀಮ್ UPI ಪೇಮೆಂಟ್ ಅಂತ ನೆನಪು ಬರಬೇಕು ಎಕ್ಸಾಮಲ್ಲಿ. ಸೊ ಎಕ್ಸಾಮಲ್ಲಿ ಕ್ವಶನಲ್ಲಿ ಭೀಮ್ UPI ಸ್ಟಾರ್ಟ್ ಮಾಡೋಂಥ ದೇಶ ಯಾವುದಪ್ಪ ಅಂತ ಬಂದ ಕೂಡಲೇ UAE ಎಂಬ ಒಂದು ಆನ್ಸರ್ನ ಟಿಕ್ ಮಾಡ್ಕೋಬೇಕು ನಾವು. ಇದನ್ನು ಕನ್ನಡದಲ್ಲಿ ಹೇಳಿದ್ರು ಅಷ್ಟೇ, ಇಂಗ್ಲೀಷಲ್ಲಿ ಹೇಳಿದ್ರು ಅಷ್ಟೇ. ಅದಕ್ಕೆ ನಾನು ಇಂಗ್ಲೀಷ್ ವರ್ಷನೇ ತೊಗೊಂಬಂದಿದ್ದೀನಿ, ಬೇಗ ಅರ್ಥ ಆಗುತ್ತಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಬ್ಯಾಂಕ್ ಹ್ಯಾಸ್ ಲಾಂಚ್ ದ ಗ್ರೀನ್ ಡೆಪಾಸಿಟ್ ಪ್ರೋಗ್ರಾಮ್ ಟು ಫೈನಾನ್ಸ್ ಗ್ರೀನ್ ಇನಿಟಿವಿಟೀಸ್? ಆಪ್ಷನ್ ಎ ICICI ಬ್ಯಾಂಕ್, ಆಪ್ಷನ್ ಬಿ HSBC ಬ್ಯಾಂಕ್, ಆಪ್ಷನ್ ಸಿ HDFC ಬ್ಯಾಂಕ್, ಆಪ್ಷನ್ ಡಿ ಯೆಸ್ ಬ್ಯಾಂಕ್. ಸೊ ಇಂಥೆಲ್ಲ ಕ್ವಶನ್ 1 ಮಾರ್ಕ್ ಕ್ವಶನ್ಗಳು ಇವೆಲ್ಲ. ಸೊ ಗ್ರೀನ್ ಡೆಪಾಸಿಟ್ ಪ್ರೋಗ್ರಾಮ್ ಎಂಬ ವರ್ಡ್ ಬಂದ ಕೂಡಲೇ ಆಪ್ಷನ್ ನಂಬರ್ ಬಿ HSBC ಬ್ಯಾಂಕ್ ಹಾಕ್ಬಿಡೋದು. ಸೊ HSBC ಬ್ಯಾಂಕ್ ಎಂಬ ಒಂದು ಬ್ಯಾಂಕ್ ಗ್ರೀನ್ ಡೆಪಾಸಿಟ್ ಪ್ರೋಗ್ರಾಮ್ ಎಂಬ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದೆ. ಅಂದರೆ ಸುಸ್ಥಿರ ಅಭಿವೃದ್ಧಿಗಾಗಿ ಯಾವುದೆಲ್ಲ ಪ್ರೋಗ್ರಾಮ್ ಬೇಕೋ ಅದಕ್ಕೆಲ್ಲ ಯೂಸ್ ಆಗಬೇಕಂತ ಗ್ರೀನ್ ಡೆಪಾಸಿಟ್ ಪ್ರೋಗ್ರಾಮ್ ಅಂದರೆ ಸುಸ್ಥಿರ ಅಭಿವೃದ್ಧಿಗಾಗಿ. ಓಕೆ, ಸುಸ್ಥಿರ ಅಭಿವೃದ್ಧಿಗಾಗಿ HSBC ಬ್ಯಾಂಕ್ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದೆ, ಅದೇ ಗ್ರೀನ್ ಡೆಪಾಸಿಟ್ ಪ್ರೋಗ್ರಾಮ್. ಅದಕ್ಕೆ ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಅಥವಾ ಬುಕ್ಕಲ್ಲಾದರೂ ಬರ್ಕೊಳ್ಳಿ. ಕೆಲವೊಂದು ಬ್ಯಾಂಕಿಗೆ ಕೆಲವೊಂದು ವರ್ಡ್ ನೆನಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಇದೇ ಕ್ವಶನ್ ನೋಡ್ಕೊಳ್ಳಿ, ಗ್ರೀನ್ ಡೆಪಾಸಿಟ್ ಪ್ರೋಗ್ರಾಮ್ ಅಂತ ಎಕ್ಸಾಮಲ್ಲಿ ಕ್ವಶನಲ್ಲಿ ಬಂದ ಕೂಡಲೇ HSBC ಬ್ಯಾಂಕ್ ಟಿಕ್ ಮಾಡ್ಕೊಳ್ಳೋದು. ಓಕೆ, ಈಗ ಎಕ್ಸಾಮ್ಗೆ ಟೈಮು
ನಮಗೆ ಟೈಮು ಉಳಿತದೆ. ಯಾಕೆಂದರೆ ಮೆಂಟಲ್ ಎಬಿಲಿಟಿಗೆ ಕೆಲವೊಂದು ವಿಷಯಗಳಿಗೆ ಟೈಮ್ ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ಇಂಥ ಒನ್ ವರ್ಡ್ ಕ್ವಶನಿಗೆಲ್ಲ ಈ ರೀತಿ ಕಾಮನ್ ಸೆನ್ಸ್ ಇದಾಗಿ ಆನ್ಸರ್ ಮಾಡಿಕೊಂಡು ನಿಮ್ಮ ಟೈಮನ್ನು ಉಳಿಸ್ಕೊಳ್ಳಿ. ಓಕೆ, ಗ್ರೀನ್ ಡೆಪಾಸಿಟ್ ಪ್ರೋಗ್ರಾಮ್ ಈಸ್ ಈಕ್ವಲ್ ಟು HSBC ಬ್ಯಾಂಕ್. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ನೇಮ್ ಆಫ್ ದಿ ಅವಾರ್ಡ್ ಟು ಬಿ ಗಿವನ್ ಟು ದಿ ಸ್ಟೇಟ್ ಫಾರ್ ದ ಗುಡ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಬೈ ದ ಪ್ರೈಮ್ ಮಿನಿಸ್ಟರ್? ಸೊ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಮೋದಿಯವರು ಅಗ್ರಿಕಲ್ಚರ್ ಪ್ರೊಡಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಎಂಬ ಒಂದು ದೃಷ್ಟಿಯಿಂದ ಸ್ಟೇಟ್ಗಳಿಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಸೊ ಅಗ್ರಿಕಲ್ಚರ್ ಪ್ರೊಡಕ್ಷನ್, ನಾವೇನು ಕೃಷಿಯಲ್ಲಿ ಉತ್ಪನ್ನಗಳನ್ನು ಜಾಸ್ತಿ ಪ್ರೊಡಕ್ಷನ್ ಮಾಡೋಕ್ಕೆ ಅಥವಾ ಕ್ವಾಲಿಟಿ ಚೆನ್ನಾಗಿ ಮಾಡೋಕ್ಕೆ ಪ್ರತಿಯೊಂದು ಯಾವುದೊಂದು ರಾಜ್ಯ ಫಸ್ಟ್ ಪ್ಲೇಸ್ ಬರುತ್ತೋ ಅದಕ್ಕೆ ಒಂದು ಪ್ರಶಸ್ತಿಯನ್ನು ಪ್ರಧಾನಮಂತ್ರಿಯನ್ನು ಕೊಡ್ತಾ ಇದ್ದಾರೆ. ಸೊ ಗುಡ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಭಾಳ ಇಂಪಾರ್ಟೆಂಟ್ ವರ್ಡ್ ಅದು. ಅಗ್ರಿಕಲ್ಚರ್ ಪ್ರೊಡಕ್ಷನ್ ಈ ಒಂದು ಇಂಪ್ರೂವ್ಮೆಂಟಿಗೆ ಸ್ಟೇಟಿಗೆ, ರಾಜ್ಯಕ್ಕೆ ಪ್ರಧಾನಮಂತ್ರಿ ಮೋದಿಯವರು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಸೊ ಆ ಪ್ರಶಸ್ತಿ ಹೆಸರೇನು? ಆಪ್ಷನ್ ಎ ಕೃಷಿ ಸಮ್ಮಾನ್, ಆಪ್ಷನ್ ಬಿ ಕೃಷಿ ಸಮೃದ್ಧಿ, ಆಪ್ಷನ್ ಸಿ ಕೃಷಿ ಕರ್ಮಣ್, ಆಪ್ಷನ್ ಡಿ ಕೃಷಿ ಕೀರ್ತಿ. ಸೊ ಯಾವುದೊಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ರಾಜ್ಯಗಳಿಗೆ, ಪ್ರಧಾನಮಂತ್ರಿ ಮೋದಿಯವರು ರಾಜ್ಯಗಳಿಗೆ ಕೊಡುವಂಥ ಪ್ರಶಸ್ತಿ ಯಾವುದು? ಗುಡ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ಗೆ. ಸೊ ಆನ್ಸರ್ ಈಸ್ ಆಪ್ಷನ್ ನಂಬರ್ ಸಿ ಕೃಷಿ ಕರ್ಮಣ್ ಪ್ರಶಸ್ತಿ. ತುಂಬಾ ಇಂಪಾರ್ಟೆಂಟ, ಕೃಷಿ ಕರ್ಮಣ್ ಪ್ರಶಸ್ತಿ. ಈ 4 ಪ್ರಶಸ್ತಿಗಳನ್ನು ನೆನಪಿಟ್ಕೋಬೇಕು. ಇದರಲ್ಲಿ ಕೃಷಿ ಕರ್ಮಣ್ ಪ್ರಶಸ್ತಿ ಆನ್ಸರ್ ಅಂತ ಗೊತ್ತಾದರೆ ಸಾಕು, ಕ್ವಶನ್ ಓದುವ ಅಗತ್ಯನೇ ಇಲ್ಲ. ಸೊ ಕೃಷಿ ಕರ್ಮಣ್ ಪ್ರಶಸ್ತಿ. ನೆಕ್ಸ್ಟ್ ಕ್ವಶನ್. ಸೊ 20ನೇ ಕ್ವಶನ್. ದ ಥರ್ಡ್ ಎಡಿಷನ್ ಆಫ್ DGPOT 2022 ಎ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಫಾರ್ ವುಮೆನ್ ಈಸ್ ಲಾಂಚ್ಡ್ ಬೈ ವಿಚ್ ಕಂಪನಿ? ಸೊ DGPOT 2022 ಎಂಬುದು ಥರ್ಡ್ ಎಡಿಷನ್. ಇದು ಆಲ್ರೆಡಿ ಪ್ರೋಗ್ರಾಮ್ ಇದೆ. ವುಮೆನನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರ ಡೆವಲಪ್ಮೆಂಟ್ ಆಫ್ ಪ್ರೋಗ್ರಾಮ್ ಫಾರ್ ವುಮೆನ್, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಫಾರ್ ವುಮೆನ್, ವುಮೆನ್ನ ಸ್ಕಿಲ್ನ ಡೆವಲಪ್ಮೆಂಟ್ ಮಾಡಲಿಕ್ಕೋಸ್ಕರ ಈ ಒಂದು DGPOT ಎಂಬ ಪ್ರೋಗ್ರಾಮ್ ಆಲ್ರೆಡಿ ಇದೆ. ಸೊ ಇದನ್ನು ಥರ್ಡ್ ಎಡಿಷನನ್ನು ಲಾಂಚ್ ಮಾಡಿದೆ ರೀಸೆಂಟಾಗಿ ಒಂದು ಕಂಪನಿ. ಥರ್ಡ್ ಎಡಿಷನ್ ಆಫ್ DGPOT 2022 ಎಂಬ ಒಂದು ಪ್ರೋಗ್ರಾಮನ್ನು, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಫಾರ್ ವುಮೆನ್ನ ಲಾಂಚ್ ಮಾಡಿದೆ. ಆ ಒಂದು ಕಂಪನಿ ಹೆಸರೇನು? ಆಪ್ಷನ್ ಎ ಫೇಸ್ಬುಕ್, ಆಪ್ಷನ್ ಬಿ ಗೂಗಲ್, ಆಪ್ಷನ್ ಸಿ IBM ಕಂಪನಿ, ಆಪ್ಷನ್ ಡಿ ಅಮೆಜಾನ್ ಕಂಪನಿ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ ಗೂಗಲ್ ಕಂಪನಿ. ಸೊ ಗೂಗಲ್ ಈಸ್ ಅ ಕಂಪನಿ. ದ ಥರ್ಡ್ ಎಡಿಷನ್ ಆಫ್ DGPOT 2022 ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಫಾರ್ ವುಮೆನ್ ಲಾಂಚ್ ಮಾಡಿದ್ದು ಯಾವ ಕಂಪನಿಯಪ್ಪ ಅಂದರೆ ಗೂಗಲ್ ಕಂಪನಿ. ಸೊ ಇದು ಕೂಡ ಹಾಗೆ ನೆನಪಿಟ್ಕೋಬೇಕು ರಿಲೇಟೆಡ್ ಆಗಿ. ಸೊ DGPOT 2022 ವುಮೆನ್ ಇಂಪ್ರೂವ್ ಮಾಡಲಿಕ್ಕೋಸ್ಕರ ಸ್ಕಿಲ್ ಡೆವಲಪ್ಮೆಂಟ್ ಫಾರ್ ವುಮೆನ್ ತುಂಬಾ ಇಂಪಾರ್ಟೆಂಟ್. ಕೆಲವೊಂದು ಟೈಮಲ್ಲಿ ಕೇಳ್ತಾರೆ ಅಂದರೆ ದ ಥರ್ಡ್ ಎಡಿಷನ್ DGPOT 2022 ಗೂಗಲ್ ಎಂಬ ಕಂಪನಿ ಯಾವ ಒಂದು ಉದ್ದೇಶಕ್ಕಾಗಿ ಲಾಂಚ್ ಮಾಡಿದೆ ಈ ಒಂದು ಪ್ರೋಗ್ರಾಮ್ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಫಾರ್ ವುಮೆನ್. ಭಾಳ ಇಂಪಾರ್ಟೆಂಟ್, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಫಾರ್ ವುಮೆನ್. ಸೊ ಆನ್ಸರ್ ಈಸ್ ಆಪ್ಷನ್ ನಂಬರ್ ಬಿ ಗೂಗಲ್. ಸೊ ಇಷ್ಟು ಇವತ್ತಿದು ಕ್ವಶನ್ ಆನ್ಸರ್ ತೊಗೊಂಬಂದಿನಿ ನಾನು. ನಿಮಗೆಲ್ಲ ಇಷ್ಟ ಆಗಿತ್ತು ನಾನು ಅನ್ಕೋತೀನಿ. ಸೊ ಇವೆಲ್ಲ ರೀಸೆಂಟ್ ಕರೆಂಟ್ ಅಫೇರ್ಗಳು ಫಾರ್ ಇಂಡಿಯನ್ ಎಕನಾಮಿ ಕರೆಂಟ್ ಅಫೇರ್ನ ನೀವು ಇಂಗ್ಲೀಷಲ್ಲಿ ಓದ್ಕೋಬೇಕು. ಯಾಕೆಂದರೆ ಬರೀ ಟಿಕ್ ಮಾಡೋದೈತಿ. ವರ್ಡನ್ನು ನೆನಪಿಟ್ಕೊಳ್ಳಿ, ಸ್ವಲ್ಪ ಜಾಣ್ಮೆಯಿಂದ ನೆನಪಿಟ್ಕೊಳ್ಳಿ ವರ್ಡನ್ನು. ಸೊ ಆ ವರ್ಡನ್ನು ಟಿಕ್ ಮಾಡಿದರೂ ಸಾಕು, ಯಾಕಂದರೆ ಎಲ್ಲನೂ ಓದಲಿಕ್ಕಾಗಲ್ಲ. ಯಾಕೆಂದರೆ ಇಂಡಿಯನ್ ಎಕನಾಮಿ ಕರೆಂಟ್ ಅಫೇರನ್ನು ಓದೋದು ಭಾಳನೇ ಕಷ್ಟ ಅದು. ಸೊ ಬೇರೆದೆಲ್ಲ ಓದ್ಬೋದು, ಬಟ್ ಆರ್ಥಿಕತೆಯ ಕರೆಂಟ್ ಅಫೇರ್ ತುಂಬಾ ಇಂಪಾರ್ಟೆಂಟ್, ಎಲ್ಲ ಮೂಲೆಯಿಂದನೂ ಕೇಳ್ತಾರೆ. ಅದಕ್ಕೆ ಸೊ ಈ ಒಂದು ವಿಡಿಯೋ ಲೈಕ್ ಆಗಿದೆ ಅಂದ್ಕೊಳ್ತೇನೆ. ಆದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಕಮೆಂಟ್ಸ್ ಇದ್ದರೆ ಕಮೆಂಟ್ಸ್ ಹಾಕಿ, ಅಥವಾ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಕೆಲವರಿಗೆ ಆ ವಿಡಿಯೋ ಬೇಕಂದರೆ ಅದ್ರ ಬಗ್ಗೆ ಹೇಳಿ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ. ಸೊ ಆದಷ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಗೌರ್ಮೆಂಟ್ ಎಕ್ಸಾಮ್. ಓಕೆ, ಸೊ ಬಾಯ್.